ಗಂಗಮ್ಮ ಗಂಗಮ್ಮ, ಅರೆ ಯಾರಿದು? ಆವಾಗಿಂದಲೂ ಗಂಗಮ್ಮ ಗಂಗಮ್ಮ ಅಂತ ಕರಿತಾನೆ ಇದ್ದಾರಲ್ಲ, ಒಳಗಡೆನೂ ಬರಲ್ಲ ಅಂತಾರೆ. ಯಾರದು? ಬಂದಿರಿ. ಅರೆ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಆವಾಗ್ಲಿಂದಲೂ ಗಂಗಮ್ಮ ಗಂಗಮ್ಮ ಅಂತ ಕರಿತಾನೆ ಇದ್ರು, ಈಗ ಬಂದು ನೋಡಿದ್ರೆ ಇಲ್ಲಿ ಯಾರು ಇಲ್ವಲ್ಲ. ಹಾ ಗಂಗಮ್ಮ ಅವರೇ, ಯಾರು ನೀವು? ಅನ್ನಂಗೆ ನಿಮ್ಮನ್ನೆಲ್ಲೋ ನೋಡ್ದಂಗಿದೆ ಅಂದ. ಯಾಕಮ್ಮ ಅವರೇ, ನನ್ನನ್ನು ಇಷ್ಟು ಬೇಗ ಮರ್ತ್ಬಿಟ್ರಾ? ಮರೆಯೋದಲ್ಲ, ನೀನು ರೇಣಮ್ಮ ಅಲ್ವಾ? ಅದೇ ಕೆಂಚಿನ ಹೆಂಡತಿ? ಹಾಂ ಹೌದು, ನಾನು ಅದೇ ರೇಣವ್ವ. ಗಂಗಮ್ಮ ಅವರೇ, ನೀವು ಹೇಗಿದ್ದೀರಾ? ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ರೇಣಮ್ಮ, ನಾವೆಲ್ಲ ಚೆನ್ನಾಗೇ ಇದ್ದೀವಿ. ಅಂದಂಗೆ ನೀನು ಹೇಗಿದ್ಯಾ? ಅಲ್ಲ, ಇದ್ದಕ್ಕಿದ್ದಂಗೆ ನೀನು ಈ ಊರಲ್ಲಿ ಕಾಣಿಸ್ಕೊಳ್ತಾ ಇದೆಯಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ ತಾನೇ? ಹಾಂ ಗಂಗಮ್ಮ, ಎಲ್ಲರೂ ಚೆನ್ನಾಗೇ ಇದ್ದೀವಿ. ಹೌದು, ನಾನು ಇಷ್ಟು ವರ್ಷ ಈ ಊರಿಗೆ ಬರಬೇಕಾಗಿರೋ ಅವಶ್ಯಕತೆ ಬಂದಿರಲಿಲ್ಲ, ಆದರೆ ಈಗ ಬಂದಿದೆ. ನೀನೇನು ಹೇಳ್ತಾ ಇದ್ದೀರ ರೇಣವ್ವ? ಇವಾಗ ಬಂದಿದೆ ಅಂದರೆ ನನಗೆ ಅರ್ಥ ಆಗಿಲ್ಲ. ಅದು ಗಂಗಮ್ಮ ಅವರೇ, ಏನಂದರೆ ನಿಮ್ಮ ತಂಗಿ ಮಗಳು ನಿಮ್ಮನ್ನೆಲ್ಲ ನೋಡಬೇಕು ಅಂತ ಸುಮಾರು ವರ್ಷದಿಂದ ನನ್ನ ಕೇಳ್ತಾ ಇದ್ಲು. ನಾನೇ ಇಷ್ಟು ವರ್ಷ ಆ ಧೈರ್ಯ ಮಾಡಿರಲಿಲ್ಲ, ಆದರೆ ಈಗ ಬರಲೇಬೇಕಾದ ಪರಿಸ್ಥಿತಿ ಬಂತು, ಹಾಗಾಗಿ ಬಂದೆ. ನೀವು ಹೂ ಅಂತ ಒಪ್ಪಿಗೆ ಕೊಟ್ಟರೆ ಅವಳು ನಿಮ್ಮನ್ನು ಭೇಟಿಯಾಗಿ ಎರಡೆರಡು ಮಾತಾಡ್ಬಿಟ್ಟು ನಾವು ಹೊರಟೋಗ್ಬಿಡ್ತೀವಿ. ಏನು? ಗೌರಿ ಮಗಳು, ನನ್ನ ತಂಗಿ ಗೌರಿ ಮಗಳು ನಾನು ನೋಡಬೇಕು ಅಂತ ಬಂದಿದ್ದಾಳ? ಎಲ್ಲಿದ್ದಾಳೆ ಅವಳು? ಲತಾ, ಬಾಮ್ಮ. ಲತಾ, ನೋಡು, ನೀನು ಇಷ್ಟು ವರ್ಷದಿಂದ ಕೇಳ್ತಾ ಇದ್ದಲ್ಲ ನಮ್ಮ ದೊಡ್ಡಮ್ಮ ಅಂತ, ನೋಡು ಇವರೇ ನಿಮ್ಮ ದೊಡ್ಡಮ್ಮ. ದೊಡ್ಡಮ್ಮ? ಏನಂದ್ಯಮ್ಮ? ಇನ್ನೂ ಸರಿ ಕರಿ. ಅದು ದೊಡ್ಡಮ್ಮ, ನಾನು ನಿಮ್ಮನ್ನು ನೋಡಬೇಕು ಅಂತ ಎಷ್ಟು ವರ್ಷದಿಂದ ಕನ್ಸ್ಕೊಂಡಿದ್ದೆ ಗೊತ್ತಾ? ಅಮ್ಮ ಇರಬೇಕಾದ್ರೆ ಯಾವಾಗಲೂ ನಿಮ್ಮ ಬಗ್ಗೆ ಹೇಳ್ತಾ ಇದ್ರು, ನಮ್ಮಕ್ಕ ಹಾಗೆ ನಮ್ಮಕ್ಕ ಹೀಗೆ ಅಂತ. ನನಗೆ ಆವಾಗಲಿಂದ ತುಂಬ ಆಸೆ ಇತ್ತು ನಿಮ್ಮನ್ನು ನೋಡಬೇಕು ಅಂತ, ಅದಕ್ಕೆ ರೇಣಮ್ಮನಿಗೆ ಹೇಳ್ದೆ. ಇವಾಗ ಕರ್ಕೊಬಂದಿದ್ದಾರೆ. ಮಗಳೇ, ನೀನು ನೋಡ್ತಾ ಇದ್ರೆ ಸ್ಟೇಟ್ ನನ್ನ ತಂಗಿ ಗೌರಿ ನೋಡ್ದಂಗೆ ಆಗ್ತಿದೆ. ನೀನು ನೋಡೋಕೆ ಅವಳಾಗೆ ಕಾಣಿಸ್ತಾ ಇದೆಯಮ್ಮ. ಹೌದು ಗಂಗಮ್ಮ ಅವರೇ, ಬರೀ ನೋಡೋಕ್ಕಷ್ಟೇ ಅಲ್ಲ, ಗೌರಮ್ಮನ ಗುಣಗಳೇ ನಿಮ್ಮ ಮಗಳಿಗೆ ಬಂದಿರೋದು. ರೇಣಮ್ಮ, ಅಂದಂಗೆ ನೀವೆಲ್ಲ ಇಷ್ಟು ವರ್ಷ ಎಲ್ಲಿ ಹೊಂಟೋಗ್ಬಿಟ್ಟಿದ್ರಿ? ಆವತ್ತು ನೋಡಿದ್ದು ಗೌರಿ ಸತ್ತೋದ್ಲಲ್ಲ, ಅವಳ ಮುಖ ನೋಡೋಕೆ ಆಗಿರಲಿಲ್ಲ ಬಿಡು. ಅದೇ ಕೊನೆ, ಮತ್ತೆ ನಿಮ್ಮ ಬಗ್ಗೆ ಯಾರೂ ಏನೂ ವಿಷಯ ಎತ್ತೇ ಇಲ್ಲ. ಈಗ ಈ ಕಣ್ಣಿಗೆ ಕಾಣಿಸ್ಕೊಳ್ತಾ ಇದೆಯಾ ನೀನು? ಹೌದು ಗಂಗಮ್ಮ, ಗೌರಮ್ಮನೇ ಹೊಂಟೋದ್ಮೇಲೆ ನನಗೇನು ಕೆಲಸ ಈ ಊರಲ್ಲಿ ಹೇಳಿ? ಅದಕ್ಕೆ ನಾನು ಈ ಕಡೆ ಬರೋದಕ್ಕೆ ಹೋಗಿಲ್ಲ. ಅಷ್ಟೇ ಅಲ್ಲದೆ ನಾನೇನು ಈ ಊರಿಗೆ ಬಂದಿದ್ರೆ ಈ ಊರಿನ ಜನ ನನ್ನ ಸುಮ್ಮನೆ ಬಿಡ್ತಾ ಇದ್ರಾ? ಹಾಂ, ಇವಾಗೇನೋ ಸ್ವಲ್ಪ ವಯಸ್ಸಾಗಿದೆ, ಯಾರಿಗೂ ಗೊತ್ತಾಗಲ್ಲ, ಅದಕ್ಕೋಸ್ಕರನೇ ಬಂದೆ. ಅಷ್ಟೇ ಅಲ್ಲ, ನನಗೊಂದು ಕರ್ತವ್ಯ ಇತ್ತು. ಈ ಹುಡುಗಿನ ನಿಮಗೆ ನೋಡಿಸ್ಬೇಕಾಗಿರೋದು ನನ್ನ ಕರ್ತವ್ಯ ಆಗಿತ್ತು, ಅದಕ್ಕಾಗಿ ಕರ್ಕೊಬಂದೆ ಅಷ್ಟೇ, ಬೇರೆ ಯಾವ ಉದ್ದೇಶನೂ ಇಲ್ಲ ಗಂಗಮ್ಮ ಅವರೇ. ಅಲ್ಲ, ನಿಮಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ. ಯಾಕೆಂದರೆ ತಾಯಿ ಇಲ್ದಿರೋ ಮಕ್ಕಳನ್ನ ನೀನು ಇಷ್ಟು ಚೆನ್ನಾಗಿ ಸಾಕಿದೆಯಲ್ಲ, ನಿಂಗೆ ತುಂಬ ಒಳ್ಳೆಯ ಮನಸ್ಸಿದೆ ಬಿಡ್ರೇನಮ್ಮ. ಗಂಗಮ್ಮ, ಒಳ್ಳೆ ಮನಸ್ಸಿರೋದು ನನಗಲ್ಲ, ನಿಮ್ಮ ತಂಗಿ ಗೌರಿಗೆ. ಅವ್ರ ಮುಂದೆ ನಂದೆಲ್ಲ ಏನೂ ಇಲ್ಲ ಬಿಡಿ. ಅಲ್ಲ ಗಂಗಮ್ಮ ಅವರೇ, ಗೌರಿ ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಜೊತೆ ಕರ್ಕೊಂಡು ಹೋಗಿಲ್ಲ ಅಂತಿದ್ರೆ ನನ್ನ ಪರಿಸ್ಥಿತಿ ಹೇಗಿರ್ತಾಯಿತ್ತೋ ಏನೋ. ನಾನು ನನ್ನ ಮಕ್ಕಳು ಎಲ್ಲರೂ ಬೀದಿಗೆ ಬೀಳ್ತಾ ಇದ್ರಿ, ಆದರೆ ಗೌರಿ ಆವಾಗ ಆ ಥರ ಮಾಡಿರಲಿಲ್ಲ. ಅವಳ ಋಣ ತೀರ್ಸೋಕ್ಕೆ ನನಗೊಂದು ಇದೊಂದು ಚಿಕ್ಕ ಅವಕಾಶ ಅಷ್ಟೇ, ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆಗಲಿ, ಆ ದೇವರು ನೀನು ಚೆನ್ನಾಗಿಟ್ಟಿರಲಿ. ಅಯ್ಯೋ, ನನಗೆ ಯಾಕೆ ಇಲ್ಲೇ ನಿಂತ್ಕೊಬಿಟ್ಟಿದ್ದೀರಾ? ಒಳಗಡೆ ಬನ್ನಿ. ಇಲ್ಲ ಗಂಗಮ್ಮ, ನಮಗೆ ಇಲ್ಲ, ನಾ ಒಳಗಡೆ ಬರೋದಿಲ್ಲ ಬಿಡಿ. ಅಯ್ಯೋ, ಅದೆಲ್ಲ ಬಿಡಿ, ಪರವಾಗಿಲ್ಲ, ಒಳಗಡೆ ಬನ್ನಿ. ಇಲ್ಲ ದೊಡ್ಡಮ್ಮ, ಬೇಡ, ನಾವು ಹೀಗೆ ಹೋಗ್ತೀವಿ. ನನಗೆ ನಿಮ್ಮನ್ನು ನೋಡಬೇಕು ಅಂತ ಆಸೆ ಆಗಿತ್ತು, ಅದಕ್ಕೆ ಬಂದಿದ್ದು. ಇವಾಗ ನಂಗೆ ಆಸೆ ತೀರ್ತು, ನಾವಿನ್ನು ಹೋಗಿ ಬರ್ತೀವಿ ದೊಡ್ಡಮ್ಮ. ಅದು ಹಂಗಲ್ಲಮ್ಮ, ಇಲ್ಲಿವರೆಗೂ ಬಂದಿದ್ದೀರಾ, ಒಳಗಡೆ ಬಂದು ಒಂದು ಲೋಟ ಕಾಫಿನೋ ಟೀನೋ ಕುಡ್ಕೊಂಡು ಹೋಗಿ. ಇಲ್ಲ ಗಂಗಮ್ಮ ಅವರೇ, ಅದೆಲ್ಲ ಏನೂ ಬೇಡ, ನೀವು ನಮ್ಮನ್ನು ಬಾಯಿ ತುಂಬ ಮಾತಾಡ್ಸ್ತೀರಿ ಅಲ್ವಾ, ಅಷ್ಟೇ ಸಾಕು. ನಮ್ಮಿಬ್ರಿಗೂ ಹಾಲು ಕುಡ್ದಷ್ಟು ಸಂತೋಷ ಆಗಿದೆ. ಅದು ಸರಿ, ಗೌರಿಗೆ ಇಬ್ಬೆಣ್ಣು ಮಕ್ಕಳಲ್ವಾ? ಇನ್ನೊಬ್ಬಗಳು? ಹೌದು, ಇವಳು ದೊಡ್ಡವಳು, ಇನ್ನೊಬ್ಳು ಚಿಕ್ಕವಳಿದ್ದಾಳೆ. ಇವಳು ಲತಾ, ಅವಳು ಪುಷ್ಪ ಅಂತ. ಅವಳು ಇಲ್ಲಿಲ್ಲ, ಬೇರೆ ಊರಲ್ಲಿ ಓದ್ತಾ ಇದ್ದಾಳೆ. ಓ ಹೌದಾ, ಅಂದಂಗೆ ನೀನು ಏನಮ್ಮ ಓದ್ತಾ ಇದೆಯಾ? ದೊಡ್ಡಮ್ಮ, ನಾನು ಡಾಕ್ಟರ್ ಓದ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ವರ್ಷ ಅಷ್ಟೇ ನಾನು ಡಾಕ್ಟರ್ ಆಗ್ತೀನಿ. ಓ ಹೌದಾ, ಒಳ್ಳೇದಾಗಲಿ ಅಮ್ಮ. ಆ ದೇವ್ರು ನಿಮಗೆ ಒಳ್ಳೆ ವಿದ್ಯಾ ಬುದ್ಧಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ.
ಸರಿ ಗಂಗಮ್ಮ ಅವರೇ, ನಾವೇನು ಬರ್ತೀವಿ. ಸುಮ್ಮನೆ ಬೇರೆ ಯಾವುದು ನೋಡಿದ್ರೆ ಸಮಸ್ಯೆ, ಅದಕ್ಕೆ ನಾವು ಹೋಗ್ತೀವಿ. ಸರಿ ದೊಡ್ಡಮ್ಮ, ನಾನೇನು ಬರ್ತೀನಿ. ಹ್ಞೂ ಸರಿ, ಮತ್ತೆ ಯಾವಾಗಾದ್ರೂ ಸರಿ ಬನ್ನಿ. ಅದು ಗಂಗಮ್ಮ ಅವರೇ, ನಾನು ನಿಮಗೆ ಬೆಂಗಳೂರಲ್ಲಿರೋ ನಮ್ಮ ಮನೆ ಅಡ್ರೆಸ್ ಕೊಡ್ತೀನಿ. ನೀವು ಯಾವಾಗಾದ್ರೂ ಆ ಕಡೆ ಬಂದಾಗ ನಮ್ಮ ಮನೆಗೆ ಬಂದೋಗಿ. ಹಾಂ ಖಂಡಿತ, ನಾವೇನು ಬರ್ತೀವಿ. ಅಯ್ಯೋ, ನನ್ನ ಗೌರಿ ಮಗಳು ಎಷ್ಟು ಮುದ್ದಾಗಿದ್ದಾಳೆ. ಆ ದೇವರು ಎಲ್ಲರೂ ಚೆನ್ನಾಗಿಟ್ಟಿರಲಿ. ಈ ಸಮಯದಲ್ಲಿ ಅವಳು ಬದುಕಿದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ಲೋ ಏನೋ. ನಾವೆಲ್ಲ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು. ಛೇ, ಆ ದೇವರು ಅವಳನ್ನ ಇಷ್ಟು ಬೇಗ ಕರ್ಕೊಬಾರ್ದಾಗಿತ್ತು. ಅರೆ, ಇವ್ರ ವಾಯ್ಸ್ ಕೇಳಿಸ್ತಿದೆ. ಮನೆ ಒಳಗಡೆ ಬರ್ತಲೆ ಆಚೆ ಕಡೆ ಯಾಕೆ ಅಷ್ಟೊಂದು ಚೆನ್ನಾಗಿ ಮಾತಾಡ್ತಿದಾರಲ್ಲ. ರೀ, ಏನ್ರಿ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ, ಏನು ಸಮಾಚಾರ? ಅಯ್ಯೋ, ಅದೇನಿಲ್ಲ ಬಿಡ. ಏನು ಸಮಾಚಾರ? ನೀನು ಇಲ್ಲಿ ನಿಂತ್ಕೊಬಿಟ್ಟಿದ್ದಿಲ್ಲ, ಯಾಕೆ? ಅಡುಗೆ ಮನೆ ಏನು ಕೆಲಸ ಇಲ್ವಾ? ಅಡುಗೆ ಮನೆಯಲ್ಲಿ ನನಗೆ ಕೆಲಸ ಇದ್ದೇ ಇರುತ್ತೆ. ಅಲ್ಲ, ನೀವು ತುಂಬ ನಗ್ತಾ ಇದ್ದೀರಾ, ಕೇಳಿದ್ರೆ ಏನೂ ಇಲ್ಲ ಅಂತೀರಲ್ಲ, ಯಾಕ್ರಿ? ಅಯ್ಯೋ, ಏನಿಲ್ಲ ಬಿಡು. ಅದು ನನಗೆ ಹೇಳಿ, ನಿನ್ನ ಮಗ ಕಾಣಿಸ್ತಾನೆ ಇಲ್ಲ. ಅವನು ಇಲ್ಲೇ ಎಲ್ಲ ಆಚೆ ಆಟ ಆಡ್ತಾ ಇರ್ತಾನೆ ರೀ. ಅದು ನನಗೆ ಏನಿಲ್ಲ ಬಿಡಿ. ಪ್ರಿಯಾ, ಹೋಗಿ ಒಂದು ಲೋಟ ಕಾಫಿ ಮಾಡ್ಕೊ ಬರ್ತೀಯಾ? ಮಾಡ್ಕೊಬರ್ತೀನಿ. ನನಗೆ ಯಾಕೋ ಒಂದ್ಸಾರಿ ಊರಿಗೆ ಹೋಗಿ ಬರಬೇಕು ಅಂತ ಆಸೆ ಆಗ್ತಾಯಿದೆ ರೀ. ಹೋಗಿ ಬರೋಣವಾ? ಊರಿಗ? ಈಗಲಾ? ಮೊನ್ನೆ ಅಷ್ಟೇ ಹೋಗಿ ಬಂದಿದ್ನಲ್ಲೇ, ಮತ್ತೆ ಏನಕ್ಕೆ? ಏನು ಕೆಲಸ ಇದೆ ಈಗ ಊರಲ್ಲಿ? ಅಲ್ಲ ರೀ, ನೀವು ಊರಿಗೆ ಹೋಗಿ ಬಂದಿದ್ದು ನನ್ನ ಬಿಟ್ಬಿಟ್ಟಲ್ವಾ. ಈಗ ನನ್ನನ್ನು ಕರ್ಕೊಂಡೋಗ್ರಿ. ಅತ್ತೆ ಮಾವ ನೋಡಿ ತುಂಬ ದಿನ ಆಯಿತು. ಅವರಿಗೂ ನಾನು ನೋಡಬೇಕು ಅಂತ ಆಸೆ ಆಗಿರುತ್ತಲ್ಲ, ಅಲ್ಲದೆ ಮೊಮ್ಮಗನ ನೋಡಬೇಕು ಅಂತ ಅನಿಸಿರುತ್ತೆ. ಯಾಕೋ ನನಗೂ ಅನಿಸ್ತಿದೆ. ಅದಕ್ಕೆ ಒಂದಿನ ಹೋಗ್ಬಿಟ್ಟು ಕರ್ಕೊಬಂಡ್ರಿ. ನೋಡು, ನನಗೆ ಜಾಸ್ತಿ ಕೆಲಸ ಇದೆ ಇಲ್ಲಿ, ಹಾಗಾಗಿ ನಾನು ಬರೋಕ್ಕಾಗಲ್ಲ. ನೀವು ಹಂಗೆ ಅಂದ್ಬಿಟ್ರೆ ನನಗೊಬ್ಳೆ ಹೆಂಗೆ ಗೊತ್ತಾಗುತ್ತೆ ಹೋಗೋಕ್ಕೆ? ನಂಗದೆಲ್ಲ ಗೊತ್ತಾಗಲ್ಲ, ನೀವು ಬನ್ನಿ. ಹೌದಾ, ಸರಿ ಇರು. ನನ್ನ ಕೆಲಸದಲ್ಲಿ ಹೇಳಿ ಬರ್ತೀನಿ, ಒಂದೆರಡು ದಿನ ರಜಾ ಕೊಡಿ ಅಂತ. ಆಮೇಲೆ ಇಬ್ರಿಗೆ ಹೋಗಿ ಬಂದ್ರೆ ಆಯಿತು, ಸರಿನಾ? ಅಯ್ಯೋ, ನಾವಿಬ್ಬರೇ ಅಲ್ಲ ರೀ, ನಮ್ಮ ಜೊತೆ ಪಾಪನು ಬರ್ತಾನೆ. ಅವನು ಕರ್ಕೊಂಡೋಗಿ ಬರೋಣ. ಮತ್ತೆ ನಿಲ್ಬಿಟ್ಟು ಹೋಗೋಣ ಹೇಳಿ. ಹಾಂ ಸರಿ ಸರಿ, ಅವನು ಸೇನೆ ಹೇಳಿದ್ದು ನಾನು. ಸರಿ ರೀ. ನನಗೆ ಇವತ್ತು ಸಂಜೆ ಊಟಕ್ಕೆ ಏನು ಮಾಡಲಿ ಹೇಳಿ? ಏನು ಮಾಡ್ತೀಯ ನೋಡು, ನಿಂಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡು, ಪರವಾಗಿಲ್ಲ. ಸರಿ ರೀ, ಹಾಗೆ ಮಾಡ್ತೀನಿ. ಪ್ರಿಯಾ, ಅದು ನನಗೆ ನಿಂದು ಬರ್ತ್ಡೇ ಯಾವಾಗ? ಯಾಕ್ರಿ ನನ್ನ ಬರ್ತಡೇ ಕೇಳ್ತಾ ಇದ್ದೀರಾ? ನನಗೆ ನಿನ್ನ ಬರ್ತ್ಡೇ ಯಾವಾಗಂತ ಗೊತ್ತಿಲ್ಲ, ನೀನು ಯಾವಾಗಲೂ ಹೇಳಿಲ್ವಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಅದು ಜನವರಿ 1 ಅವತ್ತೇ ನನ್ನ ಬರ್ತಡೇ ರೀ. ಓ, ಜನವರಿ 1ನೇ ತಾರೀಕಾ? ಓ, ಆಗೋಗಿದೆಯಾ? ನೀನು ಯಾಕೆ ನಂಗೆ ಆವಾಗಲೇ ಹೇಳಿರಲಿಲ್ಲ? ಹೇಳಿದ್ದಿದ್ರೆ ನಿನ್ನ ಬರ್ತ್ಡೇ ಮಾಡ್ಬೋದಾಗಿತ್ತಾ? ಸರಿ ಬಿಡು, ಹೋಗಲಿ, ನೆಕ್ಸ್ಟ್ ಇಯರ್ ಮಾಡಿದ್ರೆ ಆಯಿತು. ರೀ, ನನಗೆ ನನ್ನ ಬರ್ತಡೇ ಮಾಡೋದಕ್ಕಿಂತಲೂ ನನಗೆ ನಿಮ್ಮ ಮತ್ತು ಪಾಪ ಬರ್ತಡೇ ಮಾಡಿದ್ರೆ ಖುಷಿ ಆಗುತ್ತೆ. ನನ್ನ ಬರ್ತಡೇ ಎಲ್ಲ ಏನೂ ಬೇಡ ಬಿಡಿ. ಅಯ್ಯೋ, ಹಾಗಂದ್ರೆ ಆಗುತ್ತಾ? ನಂದು ಗೊತ್ತಿದೆ, ಪಾಪದು ಗೊತ್ತಿದೆ, ಆದರೆ ನಿನ್ನ ಮಾತ್ರ ಗೊತ್ತಿಲ್ವಲ್ಲ, ಅದಕ್ಕೆ ಕೇಳಿದೆ ಕಣೆ. ಸರಿ ಬಿಡು, ಬರೋ ವರ್ಷಕ್ಕೆ ನೆನ್ಪಿಟ್ಕೊಂಡು ನಿನ್ನ ಬರ್ತ್ಡೇ ಗ್ರ್ಯಾಂಡಾಗಿ ಮಾಡೋಣ, ಸರಿನಾ? ಸರಿ. ಪ್ರಿಯಕಾ, ಕಾವ್ಯ, ಬಾ ಒಳಗಡೆ ಬಾ. ಓ, ನೀವಿಬ್ರು ಮಾತಾಡ್ತಾ ಇದ್ರಾ? ನಾನು ಬಂದಿದ್ದು ಡಿಸ್ಟರ್ಬ್ ಆಯ್ತೇನೋ? ಅದು ಚೇ, ಡಿಸ್ಟರ್ಬ್ ಆಗುತ್ತೆ. ನೀವು ಬಂದರೆ ನಮಗೆ ಡಿಸ್ಟರ್ಬ್ ಆಗೋದಿಲ್ಲ ಬಿಡಿ. ಕಾವ್ಯ, ಏನು ವಿಷಯ ಬಂದಿದ್ದು? ಅದು ಪ್ರಿಯಕಾ, ನಂಗೆ ಸ್ವಲ್ಪ ಸಕ್ಕರೆ ಬೇಕಾಗಿತ್ತು, ಅದಕ್ಕೆ ನಿಮ್ಮ ಹತ್ರ ಕೇಳ್ಕೊಂಡು ತೊಗೊಳೋಣ ಅಂತ ಬಂದಿದ್ದು. ಓ, ಸಕ್ಕರೆನಾ? ತೊಗೊಬರ್ತೀನಿ ಇದು. ನನಗೆ ಪ್ರಿಯಕಾ, ನಿಮ್ಮಲ್ಲಿ ಏನು ಇವತ್ತು ತಿಂಡಿ? ತಿಂಡಿ ಇವತ್ತು ನಾನು ಉಪ್ಪಿಟ್ಟು ಮಾಡಿದ್ದೀನಿ. ನಿಮ್ಮಲ್ಲಿ? ನಾನಿವತ್ತು ವಾಂಗಿಬಾತ್ ಮಾಡಿದ್ದೀನಿ. ನಮ್ಮ ಯಜಮಾನ್ರಿಗೆ ವಾಂಗಿಬಾತ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಮಾಡಿದೆ. ಓ, ಇವತ್ತು ನಿಮ್ಮಲ್ಲಿ ವಾಂಗಿಬಾತ್ ಅಂದರೆ ನನಗೂ ತುಂಬ ಇಷ್ಟನೇ. ಓ, ಹೌದಾ? ಹಾಗಾದ್ರೆ ಒಂದು ಪ್ಲೇಟಲ್ಲಿ ಹಾಕೊಂಡು ತೊಗೊಂಬಂದು ಕೊಡ್ಲಾ? ಇಲ್ಲ, ಬೇಡ, ನಾನು ಸಂಜೆಗೆ ಅದನ್ನೇ ಮಾಡ್ತೀನಿ. ಅವ್ರು ನಮ್ಮ ಮೇಲೆ ತಿಂತಾರೆ. ನಿಮ್ಮ ಪಾಪ ನಿಮ್ಮಿಬ್ಬರಿಗೆ ಅಂತ ಮಾಡ್ಕೊಂಡಿರ್ತೀರಾ, ನಮಗೆ ಕೊಟ್ಟರೆ ನಿಮ್ಗೆ ಕಡಿಮೆ ಬರುತ್ತೆ ಏನೋ. ಬೇಡ ಬಿಡಿ. ಸರಿ, ಹಾಗಿದ್ರೆ ಸಕ್ಕರೆ ಕೊಡಿ, ನಾನು ಹೋಗ್ತೀನಿ. ಹಾಂ, ತೊಗೊಂಡು ಬಂದೆ, ಒಂದು ನಿಮಿಷ. ಕಾವ್ಯ, ತಗೊಮ್ಮ, ನೀನು ಸಕ್ಕರೆ ಕೇಳಿದೆಯಲ್ಲ, ತಗೋ. ಥ್ಯಾಂಕ್ಸ್ ಅಕ್ಕ. ನಾನು ನಮ್ಮ ಯಜಮಾನ್ರಿಗೆ ಬಂದ ತಕ್ಷಣ ಹೇಳ್ತೀನಿ ಈ ಸಕ್ಕರೆ ತಗೊಬನ್ನಿ ಅಂತ. ನಾನು ಹೆಸರು ಹೇಳ್ತೀನಿ, ಮರ್ತು ಬರ್ತಾರೆ. ಅದಕ್ಕೆ ಇವಾಗ ಸಂಜೆ ಮರಿದಂಗೆ ಹೇಳ್ತೀನಿ. ಅವ್ರು ತೊಗೊಬಂದು ಕೊಟ್ಟ ತಕ್ಷಣ ತೊಗೊಬಂದು ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ ಅಕ್ಕ. ಅಯ್ಯಯ್ಯೋ, ಪರವಾಗಿಲ್ಲ, ನಿಮ್ಮ ಯಜಮಾನ್ ತೊಗೊಬಂದಾಗ ನಿಧಾನ ತೊಗೊಬಂದು ಕೊಡು. ಅರ್ಜೆಂಟೆಲ್ಲ ಏನೂ ಇಲ್ಲ, ನಮ್ಮ ಮನೆ ಸಕ್ಕರೆ ಇನ್ನೂ ಇದೆ. ಓ, ಹೌದಾ ಅಕ್ಕ? ಸರಿ, ನಾನು ಬರ್ತೀನಿ. ಸರಿಮ್ಮ, ನಾನು ಬರ್ತೀನಿ. ಹಾಂ ಸರಿ, ಹೋಗಿ ಬನ್ನಿ. ರೀ, ನನಗೆ ನಿಮಗೆ ವಾಂಗಿಬಾತ್ ಅಂದರೆ ಇಷ್ಟನೇ ಇರಲಿಲ್ವಲ್ಲ, ಇವಾಗ ಇಷ್ಟ ಅಂತ ಇದ್ದೀರಾ? ಅದು ಯಾವಾಗ ಟೇಸ್ಟ್ ಕಂಡುಕೊಂಡ್ರಿ ನೀವು? ಹೌದು ಕಣೆ ಪ್ರಿಯಾ,
ನನಗೆ ಇದಕ್ಕೆ ಮೊದಲು ವಾಂಗಿಭಾತ್ ಅಂದರೆ ಇಷ್ಟನೇ ಇರ್ತಿದ್ದಿಲ್ಲ. ಆದರೆ ನೀನು ಮಾತ್ರ ಟೇಸ್ಟಾಗಿ ಅದೊಂದು ರುಚಿ ತಿಂದ್ಬಿಟ್ಟಿದ್ದೀನಿ ನೋಡು, ಆವಾಗಿಂದ ನನಗೆ ತುಂಬ ಇಷ್ಟ ಆಗುತ್ತೆ. ಸಂಜೆ ಮಾಡು. ಹ್ಞೂ ರೀ. ಸರಿ, ನಿಮ್ಗೆ ವಾಂಗಿಭಾತ್ ಇಷ್ಟ ಅಲ್ವಾ? ಸರಿ, ಮಾಡ್ತೀನಿ ಬಿಡಿ. ಹ್ಞೂ, ಸರಿ ಆಗಿದ್ರೆ.